ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಹಿಂದಿ ಕಾಗುಣಿತಾಕ್ಷರಗಳನ್ನ ಯಾವ ರೀತಿ ಟೈಪ್ ಮಾಡಬೇಕು ಅಂತ. ನಾವು ಯಾವ ರೀತಿ ಕನ್ನಡ ಕಾಗುಣಿತಾಕ್ಷರಗಳನ್ನ ಟೈಪ್ ಮಾಡ್ತೀವಿ, ಹಿಂದಿ ಕಾಗುಣಿತಾಕ್ಷರಗಳು ಸಹ ಅದೇ ರೀತಿ ಬರುತ್ತೆ. ಅದರಲ್ಲಿ ಹೆಚ್ಚಿಗೆ ಏನು ವ್ಯತ್ಯಾಸ ಇರೋದಿಲ್ಲ. ಇಲ್ಲಿ ಮೊದಲಿಗೆ ಕ, ಕೆ ಎ ಸ್ಮಾಲ್ ಲೆಟರ್ ಕ, ಕೆ ಎ ಕ. ನಂತರ ಕ, ಕೆ ಕ್ಯಾಪಿಟಲ್ ಎ ಕ, ಸ್ಮಾಲ್ ಲೆಟರ್ ಕೆ ಕ್ಯಾಪಿಟಲ್ ಲೆಟರ್ ಎ ಕ. ಅಥವಾ ನೀವಿಲ್ಲಿ ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಎ ಕೆ ಎ ಸಹ ಇಲ್ಲಿ ನೀವು ಬಳಸಬಹುದು. ನಂತರ ಕಿ ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಐ ಕಿ, ಕೆ ಐ ಕಿ. ನಂತರ ಕಿ ಸ್ಮಾಲ್ ಲೆಟರ್ ಕೆ ಕ್ಯಾಪಿಟಲ್ ಲೆಟರ್ ಐ ಕಿ, ಕೆ ಕ್ಯಾಪಿಟಲ್ ಐ ಕಿ. ನಂತರ ಕು ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಯು ಕು, ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಯು ಕು. ನಂತರ ಸ್ಮಾಲ್ ಲೆಟರ್ ಕೆ ಕ್ಯಾಪಿಟಲ್ ಲೆಟರ್ ಯು ಕು, ಸ್ಮಾಲ್ ಲೆಟರ್ ಕೆ ಕ್ಯಾಪಿಟಲ್ ಲೆಟರ್ ಯು ಕು. ನಂತರ ಕ್ರು ಸ್ಮಾಲ್ ಲೆಟರ್ ಕೆ ಕ್ಯಾಪಿಟಲ್ ಲೆಟರ್ ಆರ್ ಸ್ಮಾಲ್ ಲೆಟರ್ ಯು ಕ್ರು, ಸ್ಮಾಲ್ ಲೆಟರ್ ಕೆ ಕ್ಯಾಪಿಟಲ್ ಲೆಟರ್ ಆರ್ ಸ್ಮಾಲ್ ಲೆಟರ್ ಯು ಕ್ರು. ನಂತರ ಕೆ ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಇ ಕೆ, ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಇ ಕೆ. ನಂತರ ಕೈ ಕೆ ಎ ಐ ಸ್ಮಾಲ್ ಲೆಟರ್ ಕೆ ಎ ಐ ಕೈ. ಇಲ್ಲಿ ನಾವು ಕನ್ನಡದಲ್ಲಿ ಕೆ ಕೆ ಮತ್ತೆ ಕೋ ಕೋ ಬಳಸ್ತೀವಿ ಎರಡೆರಡು ಸಾರಿ. ಆದ್ರೆ ಹಿಂದಿಯಲ್ಲಿ ಹಾಗಿರೋದಿಲ್ಲ. ಕೆ ಕೈ ಕೋ ಕೌ ಕಂ ಕಹ ಈ ರೀತಿ ನಾವು ಕಾಗುಣಿತಾಕ್ಷರಗಳನ್ನ ಬರಿತೀವಿ. ಕೈ ಆದ ನಂತರ ಕೋ ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಓ ಕೋ, ಕೆ ಓ ಕೋ. ನಂತರ ಕೌ ಕೆ ಎ ಯು ಕೌ, ಕೆ ಎ ಯು ಕೌ. ನಂತರ ಕಂ ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಎಂ ಕಂ, ಕೆ ಎ ಕ್ಯಾಪಿಟಲ್ ಲೆಟರ್ ಎಂ ಕಂ. ನಂತರ ಕಹ ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಎಚ್ ಕಹ, ಕೆ ಎ ಎಚ್ ಕ್ಯಾಪಿಟಲ್ ಕಹ. ಈ ರೀತಿ ನಾವು ಹಿಂದಿಯಲ್ಲಿ ಕಾಗುಣಿತಾಕ್ಷರಗಳನ್ನ ಬರೀಬೇಕಾಗುತ್ತೆ. ನಂತರ ಒತ್ತಕ್ಷರಗಳು ಕಾಗೆ ಕ ಒತ್ತು, ಕೆ ಎ ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಎ ಕ, ಕಾಗೆ ಕ ಒತ್ತು. ನಂತರ ದೊಡ್ಡ ಕ ಕ್ಯಾಪಿಟಲ್ ಲೆಟರ್ ಕೆ ಕ್ಯಾಪಿಟಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಕೆ ಕ್ಯಾಪಿಟಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಎ ಕಾಗೆ ಕ ಒತ್ತು. ನಂತರ ಗ ಸ್ಮಾಲ್ ಲೆಟರ್ ಜಿ ಸ್ಮಾಲ್ ಲೆಟರ್ ಜಿ ಸ್ಮಾಲ್ ಲೆಟರ್ ಎ ಗಾಗೆ ಗ ಒತ್ತು, ಜಿ ಜಿ ಎ ಗ. ನಂತರ ದೊಡ್ಡ ಗ ಕ್ಯಾಪಿಟಲ್ ಜಿ ಸ್ಮಾಲ್ ಲೆಟರ್ ಎ ಜಿ ಜಿ ಎ ಸ್ಮಾಲ್ ಲೆಟರ್. ನಂತರ ನಾವಿಲ್ಲಿ ದೊಡ್ಡ ಕಾನ ಕೆ ಎಚ್ ಎ ಸ್ಮಾಲ್ ಲೆಟರ್ ಸಹ ಇಲ್ಲಿ ಬಳಸಬಹುದು. ಕಾಗೆ ಕ ಒತ್ತು, ಕೆ ಎಚ್ ಎ ಕ. ನಂತರ ಗ ಸಹ ಅದೇ ರೀತಿ ನಾವು ಬರೀಬಹುದು. ಜಿ ಎಚ್ ಎ ಗಾಗೆ ಗ ಒತ್ತು. ಈ ರೀತಿಯಾಗಿ ನಾವು ಬರೀಬಹುದು. ನಂತರ ಚ ಸ್ಮಾಲ್ ಲೆಟರ್ ಸಿ ಸ್ಮಾಲ್ ಲೆಟರ್ ಸಿ ಸ್ಮಾಲ್ ಲೆಟರ್ ಎ ಚಾಗೆ ಚ ಒತ್ತು, ಸಿ ಸಿ ಎ. ಅಥವಾ ನೀವಿಲ್ಲಿ ಸಿ ಎಚ್ ಎ ಸಹ ಬಳಸಬಹುದು. ಸಿ ಎಚ್ ಎ ಚಾಗೆ ಚ ಒತ್ತು. ನಂತರ ದೊಡ್ಡ ಚ ಕ್ಯಾಪಿಟಲ್ ಸಿ ಸ್ಮಾಲ್ ಲೆಟರ್ ಎ ಚಾಗೆ ಚ ಒತ್ತು, ಸಿ ಸಿ ಎ. ಅಥವಾ ನೀವಿಲ್ಲಿ ಕ್ಯಾಪಿಟಲ್ ಲೆಟರ್ ಸಿ ಸ್ಮಾಲ್ ಲೆಟರ್ ಎಚ್ ಕ್ಯಾಪಿಟಲ್ ಸಿ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ ಸಹ ಬಳಸಬಹುದು. ಕ್ಯಾಪಿಟಲ್ ಸಿ ಸ್ಮಾಲ್ ಎಚ್ ಕ್ಯಾಪಿಟಲ್ ಸಿ ಸ್ಮಾಲ್ ಎಚ್ ಸ್ಮಾಲ್ ಲೆಟರ್ ಎ ಈ ರೀತಿ ಸಹ ನೀವು ಬರೀಬಹುದು. ನಂತರ ಜ ಸ್ಮಾಲ್ ಲೆಟರ್ ಜೆ ಸ್ಮಾಲ್ ಲೆಟರ್ ಜೆ ಸ್ಮಾಲ್ ಲೆಟರ್ ಎ ಜಾಗೆ ಜ ಒತ್ತು, ಜೆ ಜೆ ಎ ಜ. ನಂತರ ದೊಡ್ಡ ಜ ಕ್ಯಾಪಿಟಲ್ ಜೆ ಸ್ಮಾಲ್ ಎ ಕ್ಯಾಪಿಟಲ್ ಜೆ ಸ್ಮಾಲ್ ಲೆಟರ್ ಎ. ಅಥವಾ ನೀವಿಲ್ಲಿ ಸ್ಮಾಲ್ ಲೆಟರ್ ಜೆ ಎಚ್ ಎ ಸಹ ಬಳಸಬಹುದು. ಜೆ ಎಚ್ ಎ ಜಾಗೆ ಜ ಒತ್ತು. ನಂತರ ಟ ಕ್ಯಾಪಿಟಲ್ ಟಿ ಸ್ಮಾಲ್ ಲೆಟರ್ ಎ ಟಾಗೆ ಟ ಒತ್ತು, ಕ್ಯಾಪಿಟಲ್ ಟಿ ಸ್ಮಾಲ್ ಲೆಟರ್ ಎ. ನಂತರ ದೊಡ್ಡ ಟ ಕ್ಯಾಪಿಟಲ್ ಟಿ ಸ್ಮಾಲ್ ಲೆಟರ್ ಎಚ್ ಕ್ಯಾಪಿಟಲ್ ಟಿ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ ಕ್ಯಾಪಿಟಲ್ ಟಿ ಸ್ಮಾಲ್ ಎಚ್ ಕ್ಯಾಪಿಟಲ್ ಟಿ ಸ್ಮಾಲ್ ಎಚ್ ಸ್ಮಾಲ್ ಲೆಟರ್ ಎ ಟಾಗೆ ಟ ಒತ್ತು.
ನಂತರ ಡ ಕ್ಯಾಪಿಟಲ್ ಡಿ ಸ್ಮಾಲ್ ಲೆಟರ್ ಎ, ಡಾಗೆ ಡಾ ಒತ್ತು. ಕ್ಯಾಪಿಟಲ್ ಡಿ ಸ್ಮಾಲ್ ಲೆಟರ್ ಎ. ನಂತರ ದೊಡ್ಡ ಡ ಕ್ಯಾಪಿಟಲ್ ಡಿ ಸ್ಮಾಲ್ ಲೆಟರ್ ಎಚ್, ಕ್ಯಾಪಿಟಲ್ ಡಿ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ, ಡಾಗೆ ಡಾ ಒತ್ತು. ಡಿ ಎಚ್ ಎ ಸ್ಮಾಲ್ ಲೆಟರ್. ನಂತರ ಣ ಕ್ಯಾಪಿಟಲ್ ಎನ್ ಸ್ಮಾಲ್ ಲೆಟರ್ ಎ, ನಾಗೆ ನಾ ಒತ್ತು. ಎನ್ ಎ. ನಂತರ ತಾ ಸ್ಮಾಲ್ ಲೆಟರ್ ಟಿ ಸ್ಮಾಲ್ ಲೆಟರ್ ಎ, ತಾಗೆ ತಾ ಒತ್ತು. ಟಿ ಎ. ನಂತರ ದೊಡ್ಡ ತಾ ಟಿ ಎಚ್ ಸ್ಮಾಲ್ ಲೆಟರ್ ಎ, ತಾಗೆ ತಾ ಒತ್ತು. ಟಿ ಎಚ್ ಎ. ನಂತರ ದ ಸ್ಮಾಲ್ ಲೆಟರ್ ಡಿ ಸ್ಮಾಲ್ ಲೆಟರ್ ಎ, ದಾಗೆ ದಾ ಒತ್ತು. ಡಿ ಎ. ನಂತರ ದೊಡ್ಡ ದ ಸ್ಮಾಲ್ ಲೆಟರ್ ಡಿ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಡಿ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ, ದಾಗೆ ದಾ ಒತ್ತು. ಡಿ ಎಚ್ ಎ. ನಂತರ ನ ಸ್ಮಾಲ್ ಲೆಟರ್ ಎನ್ ಸ್ಮಾಲ್ ಲೆಟರ್ ಎ, ಎನ್ ಎ, ನಾಗೆ ನಾ ಒತ್ತು. ನಂತರ ಪ ಸ್ಮಾಲ್ ಲೆಟರ್ ಪಿ ಸ್ಮಾಲ್ ಲೆಟರ್ ಎ, ಪಾಗೆ ಪಾ ಒತ್ತು. ಪಿ ಎ, ಪ. ನಂತರ ದೊಡ್ಡ ಪ ಕ್ಯಾಪಿಟಲ್ ಲೆಟರ್ ಪಿ ಸ್ಮಾಲ್ ಲೆಟರ್ ಎ, ಪಾಗೆ ಪಾ ಒತ್ತು. ಕ್ಯಾಪಿಟಲ್ ಪಿ ಸ್ಮಾಲ್ ಲೆಟರ್ ಎ. ಅಥವಾ ನೀವು ಇಲ್ಲಿ ಸ್ಮಾಲ್ ಲೆಟರ್ ಪಿ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಪಿ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ ಸಹ ಬಳಸಬಹುದು. ಪಿ ಎಚ್ ಎ, ಪಾಗೆ ಪಾ ಒತ್ತು. ನಂತರ ಬಾ ಸ್ಮಾಲ್ ಲೆಟರ್ ಬಿ ಸ್ಮಾಲ್ ಲೆಟರ್ ಎ, ಬಾಗೆ ಬಾ ಒತ್ತು. ಬಿ ಎ, ಬಾಗೆ ಬಾ ಒತ್ತು. ನಂತರ ದೊಡ್ಡ ಬಾ ಕ್ಯಾಪಿಟಲ್ ಬಿ ಸ್ಮಾಲ್ ಲೆಟರ್ ಎ, ಬಾಗೆ ಬಾ ಒತ್ತು. ಬಿ ಎ. ಅಥವಾ ನೀವಿಲ್ಲಿ ಸ್ಮಾಲ್ ಲೆಟರ್ ಬಿ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಬಿ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ ಸಹ ಬಳಸಬಹುದು. ಬಿ ಎಚ್ ಎ, ಬಾಗೆ ಬಾ ಒತ್ತು. ನಂತರ ಮಾ ಸ್ಮಾಲ್ ಲೆಟರ್ ಎಂ ಸ್ಮಾಲ್ ಲೆಟರ್ ಎ, ಮಾಗೆ ಮಾ ಒತ್ತು. ಎಂ ಎ. ನಂತರ ಯಾ ಸ್ಮಾಲ್ ಲೆಟರ್ ವೈ ಸ್ಮಾಲ್ ಲೆಟರ್ ಎ, ಯಾಗೆ ಯಾ ಒತ್ತು. ವೈ ಎ. ನಂತರ ರಾ ಸ್ಮಾಲ್ ಲೆಟರ್ ಆರ್ ಸ್ಮಾಲ್ ಲೆಟರ್ ಎ, ರಾಗೆ ರಾ ಒತ್ತು. ಆರ್ ಎ. ನಂತರ ಲಾ ಸ್ಮಾಲ್ ಲೆಟರ್ ಎಲ್ ಸ್ಮಾಲ್ ಲೆಟರ್ ಎ, ಲಾಗೆ ಲಾ ಒತ್ತು. ಎಲ್ ಎ. ನಂತರ ವಾ ಸ್ಮಾಲ್ ಲೆಟರ್ ವಿ ಸ್ಮಾಲ್ ಲೆಟರ್ ಎ, ವಿ ಎ, ವಾಗೆ ವಾ ಒತ್ತು. ಅಥವಾ ನೀವಿಲ್ಲಿ ವಿ ಬದಲಾಗಿ ಡಬ್ಲ್ಯೂ ಸಹ ಬಳಸಬಹುದು. ಸ್ಮಾಲ್ ಲೆಟರ್ ಡಬ್ಲ್ಯೂ ಎ ಸ್ಮಾಲ್ ಲೆಟರ್ಸ್. ನಂತರ ಶಾ ಕ್ಯಾಪಿಟಲ್ ಎಸ್ ಸ್ಮಾಲ್ ಲೆಟರ್ ಎ, ಎಸ್ ಎ, ಶಾಗೆ ಶಾ ಒತ್ತು. ಅಥವಾ ನೀವಿಲ್ಲಿ ಸ್ಮಾಲ್ ಲೆಟರ್ ಎಸ್ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ ಸಹ ಬಳಸಬಹುದು. ಎಸ್ ಎಚ್ ಎ, ಶಾಗೆ ಶಾ ಒತ್ತು. ಇನ್ನೊಂದು ಶಾ ಕ್ಯಾಪಿಟಲ್ ಎಸ್ ಸ್ಮಾಲ್ ಎಚ್ ಸ್ಮಾಲ್ ಲೆಟರ್ ಎ, ಶಾಗೆ ಶಾ ಒತ್ತು. ಕ್ಯಾಪಿಟಲ್ ಎಸ್ ಸ್ಮಾಲ್ ಎಚ್ ಸ್ಮಾಲ್ ಲೆಟರ್ ಎ, ಶಾಗೆ ಶಾ ಒತ್ತು. ನಂತರ ಸಾ ಸ್ಮಾಲ್ ಲೆಟರ್ ಎಸ್ ಸ್ಮಾಲ್ ಲೆಟರ್ ಎ, ಸಾಗೆ ಸಾ ಒತ್ತು. ಎಸ್ ಎ. ನಂತರ ಹ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ, ಎಚ್ ಎ, ಹಾಗೆ ಹಾ ಒತ್ತು. ನಂತರ ಳ ಕ್ಯಾಪಿಟಲ್ ಎಲ್ ಸ್ಮಾಲ್ ಲೆಟರ್ ಎ, ಳಾಗೆ ಳ ಒತ್ತು. ಎಲ್ ಎ. ಈ ರೀತಿಯಾಗಿ ನಾವು ಸುಲಭವಾಗಿ ಕನ್ನಡದಲ್ಲಿ ಯಾವ ರೀತಿ ನಾವು ವರ್ಣಮಾಲಾಕ್ಷರಗಳು, ಕಾಗುಣಿತಾಕ್ಷರಗಳು ಮತ್ತೆ ಒತ್ತಕ್ಷರಗಳನ್ನ ಬರಿತೀವಿ, ಹಿಂದಿಯಲ್ಲೂ ಸಹ ನಾವು ಅದೇ ರೀತಿ ಸುಲಭವಾಗಿ ಬರಹ ಪ್ಯಾಡಲ್ಲಿ ಟೈಪ್ ಮಾಡಬಹುದು. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಕೆಲವು ಹಿಂದಿಯ ಪದಗಳನ್ನ ಬರಹ ಪ್ಯಾಡಲ್ಲಿ ಯಾವ ರೀತಿ ಸುಲಭವಾಗಿ ಟೈಪ್ ಮಾಡಬಹುದು ಅಂತ.